ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಗುರುವಾರ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸಿ ಮತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಇವಾಗ ಒಂದು ಪ್ಲೇಸ್ ಹತ್ರ ಹೋಗ್ತಾ ಇದ್ದೀವಿ. ಅದೇ ಮುಂಚೆ ತೊರೆ ಹತ್ರ ಹೋಗಿದ್ವಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ತಾ ಇರಲಿಲ್ಲ, ಮತ್ತು ಒಂದು ವಾರದಿಂದ ಫುಲ್ಲು ಮಳೆ ಬಂದುಬಿಟ್ಟು ಇನ್ನೂ ಜಾಸ್ತಿ ನೀರಾಗಿದೆ ಅಂತೆ. ನಮ್ಮ ಅಣ್ಣರು ಬೆಳಗ್ಗೆ ಹೋಗಿದ್ದರು, ಹೋಗ್ಬಿಟ್ಟು ಫೋನ್ ಮಾಡಿದರು. ತುಂಬ ಮೀನಿದ್ದಾವೆ, ಸುಮ್ಮನೆ ಕೈಗೆ ಸಿಗ್ತಾ ಇದ್ದಾವೆ, ಬೇಗ ಬನ್ನಿ ಅಂತ ಫೋನ್ ಮಾಡಿದರು. ಅದು ಬಲೆ ಇಲ್ದಿದ್ರೂ ಮೀನು ಹಿಡಿಬೋದಂತ. ಅದಕ್ಕೆ ಮನೇಲಿ ಒಂದು ಸೊಳ್ಳೆ ಪರ್ದ ಇತ್ತು, ಸೊಳ್ಳೆ ಪರ್ದ ತಗೊಂಡು ಬೇಗ ಬನ್ನಿ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ವಾತಾವರಣ ಅಂತ. ಈಗ ಮುಂಚೆಗಿಂತ ಇವಾಗ ಇನ್ನೂ ಜಾಸ್ತಿ ನೀರು ಬರ್ತಾ ಇದೆ ಅಂತೆ. ಹೋದ್ರೆ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿಗೆ ಹೋಗೋಣ ಬನ್ನಿ. ಅಯ್ಯೋ ಫೋನ್ ಹೋಗ್ತಿತ್ತು. ಇಲ್ಲಿ ನೋಡ್ಬೋದು, ಹೋಗ್ಬೇಕಾದ್ರೆ ಇದು ಒಂದು ಸ್ವಲ್ಪ ಕಳ್ಳೆ ಅಡ್ಡ ಬಂದುಬಿಡ್ತು. ಫೋನಿಗೆ ಟಚ್ ಆಗಿಬಿಡ್ತು, ಬಿತ್ತೇನೋ ಕೇಳೋಕ್ಕಂತ ಭಯ ಅನಿಸ್ಬಿಡ್ತು. ಯಾಕೆಂದರೆ ಈ ಕಡೆ ಸ್ವಲ್ಪ ಜಾಲಿ ಗಿಡ ಜಾಸ್ತಿ ಇದೆ. ಅಂದರೆ ಅಷ್ಟೊಂದು ಇದಾಗಿರಲಿಲ್ಲ ಮುಂಚೆ. ಇವಾಗ ಮಳೆ ಬಂದಿರೋದ್ರಿಂದ ಅವೆಲ್ಲ ಸುಮ್ಮನೆ ಕೊನೆಗಳೆಲ್ಲ ಇರ್ತಾವಲ್ಲ, ಎಲ್ಲ ರಂಬೆ ಎಲ್ಲ ಬಗ್ಬಿಟ್ಟಿದ್ದಾವೆ. ಹಾಗೆ ಸ್ವಲ್ಪ ಟಚ್ ಆಗ್ತಾಯಿತ್ತು. ಹಿಂದ್ಗಡೆ ನಮ್ಮ ತಂಗಿ ಮಕ್ಕಳು ಬರ್ತಾಯಿದ್ದಾರೆ. ಅವರು ಹೊಲದಲ್ಲಿ ಮೆಕ್ಕೆಜೋಳ ಊರ್ತಾಯಿದ್ರು. ಊರೊಳಗೆ ಬಂದಿದ್ದರು, ಒಂದು ಸ್ವಲ್ಪ ಏನೇನೋ ತಗೊಂಡೋಗೋಣ ತಿನ್ನೋಕ್ಕೆ ಅಂತೇಳ್ಬಿಟ್ಟು. ಅದಕ್ಕೆ ಚಿಕ್ಕಮ್ಮ ಇದ್ಬಿಟ್ಟು ಇವಾಗ ಏನು ಮಾಡ್ಕೊಡೋದು ಇಷ್ಟೊತ್ತಲ್ಲ ಅಂತ ಹೇಳ್ಬಿಟ್ಟು ಅಂಗಡಿಯಲ್ಲೇ ಸ್ವಲ್ಪ ಚೌ ಮತ್ತು ಬಜ್ಜಿ ಬೋಂಡ ಎಲ್ಲ ಕೊಟ್ಟು ಮತ್ತು ನೀರೆಲ್ಲ ಕೊಟ್ಟು ಕಳಿಸಿದ್ರು. ಇನ್ನೇನು ಅವರು ಹೋಗ್ತಿದ್ದಾರೆ, ನಾವು ಹೋಗೋಣ ಅಂತೇಳಿ ಹಂಗೆ ಹೋಗ್ಬೇಕಾದ್ರೆ ತೊರೆ ಹತ್ರ ಹೋಗ್ಬೇಕಾದ್ರೆ ಹಿಂಗೆ ಹೊಲದಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಬಂದ್ವಿ. ನೋಡ್ಬೋದು, ನಾವು ಬರೋಷ್ಟೊತ್ತಿಗೆ ಆಗಲೇ ಅರ್ಧ ಎಕರೆ ಮೆಕ್ಕೆಜೋಳ ಊರಿದ್ರು. ಮನೆಯವರೇ ಹೋಗಿದ್ರು ಎಲ್ಲರೂ, ಯಾರನ್ನೂ ಕೂಲರ್ನೇನು ಇಟ್ಟಿರಲಿಲ್ಲ. ನಮ್ಮ ಅಕ್ಕ ಮತ್ತು ಇನ್ನೊಬ್ಬ ಅಕ್ಕ, ನಮ್ಮ ಅಕ್ಕನ ಮಕ್ಕಳೇ ಮತ್ತು ನನ್ನ ತಂಗಿ ಅವರೆಲ್ಲ ಊರ್ತಾಯಿದ್ದಾರೆ ಸದ್ಯಕ್ಕೆ. ನೋಡ್ಬೋದು ಅಲ್ಲಿ ಡ್ರಿಪ್ ಎಲ್ಲಿಂದ ಎಲ್ಲಿಗೆ ಎಳೆದಿದ್ದಾರೆ ಅಲ್ಲಿವರೆಗೂ ಎಲ್ಲ ಊರ್ತಾಯಿದ್ರು. ಇನ್ನೊಂದು ಸ್ವಲ್ಪ ಇತ್ತು, ಇನ್ನೊಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಗಂಟೆ ಇತ್ತು ಅಷ್ಟೇ. ಅಷ್ಟರೊಳಗೆ ಮುಗಿಯುತ್ತೆ, ಮನೆಗೆ ಹೋಗೋಣ ಅಂತ ಎಲ್ಲರೂ ಮಾತಾಡ್ತಾಯಿದ್ರಿ. ನಾವು ಹೋಗ್ತಾಯಿದ್ವಿ. ನಮ್ಮ ಅಕ್ಕ ಆಗಲೇ ನಮ್ಮನ್ನು ನೋಡಿ ನಿಂತ್ಕೊಂಡ್ಬಿಟ್ರು. ಅವರು ಆಗಲೇ ಮುಂದೆನೇ ಬೇಗ ಬಂದುಬಿಟ್ಟಿದ್ದಾರೆ. ಅವ್ರು ಇನ್ನೂ ಅಲ್ಲಿ ಹಿಂದೆ ಬರ್ತಾ ಇದ್ದಾರೆ ನಿಧಾನಕ್ಕೆ. ನಮ್ಮಕ್ಕ ಸ್ವಲ್ಪ ಕೆಲಸ ಮಾಡಿದ್ರಲ್ಲಿ ಫಾಸ್ಟ್, ಅವರು ಫಾಸ್ಟೇ. ಯಾಕೋ ಅಲ್ಲೇ ಇದ್ದಾರೆ ಇನ್ನು. ಇವಕ್ಕ ಬೇಗ ಬೇಗ ಬಂದುಬಿಟ್ಟಿದ್ದಾರೆ ಮುಂದೆ ನೋಡಿ ಬರ್ತಾ ಇದ್ದಾರೆ. ಏನು ಕೂಲಿ ಏನು ಇಟ್ಟಿಲ್ಲ ಯಾರನ್ನೂ, ಎಲ್ಲ ಮನೆಯಿಂದನೇ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ನೋಡ್ಬೋದು ಅಲ್ಲಿಬ್ಬರು ಮಕ್ಕಳಿದ್ದಾರಲ್ವ, ಒಬ್ಬರು ನಮ್ಮ ಅಕ್ಕನ ಮಗಳು, ಒಬ್ಬಳು ನಮ್ಮ ತಂಗಿ ಮಗಳು. ಇವಾಗಿನ್ನ ಸ್ಕೂಲ್ ಸ್ಟಾರ್ಟು, ಇನ್ನು ಪಾಠ ಏನೂ ಸ್ಟಾರ್ಟ್ ಆಗಿಲ್ಲ ಅಂತೇಳ್ಬಿಟ್ಟು ಸೋಮವಾರದಿಂದ ಹೋಗೋಣ ಅಂತೇಳ್ಬಿಟ್ಟು ಮತ್ತು ಮೆಕ್ಕೆಜೋಳ ಎಲ್ಲ ಕುಚ್ಚಿ ಹೋಗೋಣ ಅಂತ ಬಂದಿದ್ದಾರೆ. ಬರ್ತಾ ಇದ್ದಾರೆ. ನೋಡಿದ್ರೆ ಏನೋ ಒಂಥರ ಖುಷಿ. ಎಲ್ಲನೂ ಕಲಿಬೇಕು ಹೆಣ್ಮಕ್ಳು. ನಾವು ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆದರೆ ಭಾಳ ಕಷ್ಟ ಆಗಿಬಿಡುತ್ತೆ ಜೀವನ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಕೆಲವರು ಇರ್ತಾರೆ, ಕೆಲವು ಮಕ್ಕಳ ತುಂಬ ಚೆನ್ನಾಗಿ ಸಾಕಿರ್ತಾರೆ. ಚೆನ್ನಾಗಿ ಓದಿಸ್ಬೇಕು, ಏನಾದರೂ ಒಂದು ಕೆಲಸ ಕೊಡಿಸ್ಬೇಕು, ನನ್ನ ಮಗಳು ಕಷ್ಟಪಡಬಾರ್ದು ಬಿಸಿಲಲ್ಲಿ, ಮತ್ತು ಹೊಲದಲ್ಲಿ ಕೆಲಸ ಮಾಡಬಾರ್ದು, ಮನೆಯಲ್ಲೇ ಇರಬೇಕು ಅಂತ ಭಾಳ ಅಪ್ಪ ಅಮ್ಮ ಭಾಳ ಆಸೆ ಇಟ್ಕೊಂಡಿರ್ತಾರೆ. ಅದು ಕೊನೆಗೆ ಏನಾಗುತ್ತೆ ಅಂತಂದರೆ, ಅದು ಏನೋ ಅಂದ್ಕೊಂಡ್ರೆ ಅದು ಏನೋ ಆಗಿಬಿಡುತ್ತೆ ಜೀವನ. ಹಂಗೆ ನಾವು ಅಂದ್ಕೊಳ್ಳೋಷ್ಟು ಸುಲಭ ಅಲ್ಲ ಜೀವನ ಅನ್ನೋದು, ತುಂಬ ಕಷ್ಟವಾಗಿರುತ್ತೆ. ಅದಕ್ಕಾಗಿ ಹೆಣ್ಮಕ್ಳ ಮೇನಾಗಿ ಹೆಣ್ಮಕ್ಳ, ಗಂಡು ಮಕ್ಳದ್ದು ಹೆಂಗೆ ನಡೆದೋಗುತ್ತೆ. ಗಂಡ್ಮಕ್ಳು ಗಂಡ್ಮಕ್ಳು ಯಾವ ಥರ ಇದ್ರೂ ಯಾರೂ ಏನೂ ಇದು ಮಾಡಲ್ಲ. ಬಟ್ ಹೆಣ್ಮಕ್ಳ ಜೀವನ ಹಂಗಲ್ಲ, ತುಂಬ ಕಷ್ಟ. ಈಗ ಒಂದು ಗಂಡು ಸಪೋರ್ಟ್ ಇಲ್ದಿರೋದ್ರೂ ಕೂಡ ಹೆಣ್ಮಗಳಾಗಿರೋಳು ದುಡ್ಕೊಂಡು ಕಷ್ಟಪಟ್ಟು ಕೂಲಿ ಆದರೂ ಮಾಡಿ ಅವಳ ಜೀವನ ಸಾಗಿಸ್ಬೇಕು. ಆ ಥರ ಹೆಣ್ಮಕ್ಳ ಸಿಚುವೇಶನ್ ಈಗ ನಾವು ಹಳ್ಳಿಯಲ್ಲಿ ನೋಡ್ಬೋದು. ಹಳ್ಳಿಯಲ್ಲಿ ನಾವು ನೋಡ್ತಾಯಿದ್ದೀವಿ, ಡೈಲಿ ನೋಡ್ತಾಯಿದ್ದೀವಿ. ಎಂತೆಂಥವ್ರು ಎಷ್ಟು ಕಷ್ಟಪಟ್ಟು ಅವರು ಚೆನ್ನಾಗಿ ಓದಿ ಎಜುಕೇಷನ್ ಎಲ್ಲ ಮಾಡಿ ನಾವು ಕೆಲಸ ತೊಗೋಬೇಕು ಅಂತ ಆಸೆ ಇಟ್ಕೊಂಡರು ಕೂಡ ಕೊನೆಗೆ ಇವಾಗ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಅದೇ ಇವಾಗ ಒಂದು ಜೀವನ ಆಗಿದೆ ಅವ್ರಿಗೆ. ಅದಕ್ಕೆ ಹೇಳ್ತಿರೋದು, ಹೊಸ್ದಾಗಿ ಹೋಗಿ ಆ ನೋವು ಅನುಭವಿಸೋಕ್ಕಿಂತ ಮುಂಚೆನೇ ಇವಾಗ ಒಬ್ಬರು ತೋಟ ಇರಲಿ, ಹೊಲ ಇರಲಿ, ನಮ್ಮದು ಜಮೀನಿದ್ರೂ ಕೂಡ ಕರ್ಕೊಂಡು ಹೋಗ್ಬೇಕು, ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು. ಆ ಕೆಲಸ ಹಂಗೆ ಮಾಡಬೇಕು, ಈ ಕೆಲಸ ಹೆಂಗೆ ಮಾಡಬೇಕು ಅಂತ ಎಲ್ಲ ಅವ್ರಿಗೆ ಸ್ವಲ್ಪ ಟಚ್ ಅನ್ನೋದು ಕೊಟ್ಟರೆ ಮುಂದೆ ಜೀವನ ಸ್ವಲ್ಪ ಅವ್ರು ಸುಲಭ ಆಗುತ್ತೆ. ಇವಾಗ ಎಲ್ಲರನ್ನೂ ಕೆಲಸ ಇರೋರಿಗೆ ಕೊಟ್ಟು ಮದುವೆ ಮಾಡೋಕ್ಕಂತ ಆಗಲ್ಲ. ಇವಾಗ ರೈತರಿಗೂ ಕೊಡಬೇಕು. ಮತ್ತು ಜಮೀನಿದೆ ಅಂದರೆ ಅದು ಇನ್ನೂ ಒಳ್ಳೆಯದು. ಜಮೀನು ಅವ್ರ ಸ್ವಂತ ಜಮೀನೆಲ್ಲ ಮಾಡಿಕೊಂಡು ದುಡ್ಕೊಂಡು ಹೆಂಗೋ ತಿನ್ಬೋದು. ಮತ್ತು ಬೇರೆಯವ್ರ ಕೆಲ್ಸಕ್ಕೆ ಹೋಗೋ ಸಿಚುವೇಶನ್ನು ಬರುತ್ತೆ. ಹಂಗಾಗಿ ನಾನು ಹೇಳ್ತಿರೋದು ಏನಂದರೆ, ಇವಾಗ ನಮ್ಮ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಈ ಥರ ಸ್ವಲ್ಪ ಪರಿಚಯ ಮತ್ತು ಕಲಿಸ್ಕೊಡೋದು ಈ ಥರ ಇದ್ದರೆ, ಮುಂಚೆನೇ ಗೊತ್ತಿದ್ದರೆ ಅವ್ರು ಎಲ್ಲಾದರೂ ಹೋಗಲಿ ಈಸಿಯಾಗಿ ದುಡ್ಕೊಂಡು ತಿಂತಾರೆ ಅನ್ನೋ, ನಾನು ದುಡಿತೀನಿ, ನಾನು ತಿಂತೀನಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವ್ರ ಹತ್ರ ಇರುತ್ತೆ. ಒಂದು ಕೆಲಸ ಅಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡ್ಬೋದು ಅಂತಂದು. ಅದಕ್ಕೆ ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ಮುಂಚೆನೇ, ಅಂದರೆ ನಮ್ಮ ಅಕ್ಕ ಇದೆ ಫಸ್ಟ್ ಟೈಮ್ ಅವಳು ಕರ್ಕೊಬಂದಿರೋದು. ಇನ್ನು ನಮ್ಮ ಸಹನ ಏನು ಫಸ್ಟಿಂದನೂ ಗೊತ್ತಲ್ಲ, ಅವಳು ಈಸಿಯಾಗಿ ಕೆಲಸ ಮಾಡಿಬಿಡ್ತಾಳೆ. ಏನಾದರೂ ಕೆಲಸ ಆಗಲಿ
ಫಸ್ಟಿಂದನೂ ಅವಳಿಗೆಲ್ಲ ಗೊತ್ತಿರುತ್ತೆ ಇವಳು ಸಹನ ಅಂದರೆ. ಇವಳೆಲ್ಲ ಕೆಲಸನೂ ಮಾಡ್ತಾಳೆ. ಮತ್ತು ಬುಜ್ಜಮ್ಮ ಅಂತ ಬ್ಲ್ಯಾಕ್ ಟಿ ಶರ್ಟ್ ಹಾಕಿದಾಳಲ್ಲ, ಅವಳಿಗೆ ಏನೂ ಬರಲ್ಲ. ಅವಳಿಗೆ ಹೇಳ್ಬೇಕಂದ್ರೆ ಇದೇ ಅವರಮ್ಮ ಫಸ್ಟ್ ಟೈಮ್ ಹೊಲಲ್ಲಿ ಕರ್ಕೊಂಡೋಗಿರೋದು. ಮುಖ ನೋಡಿ ಹೆಂಗಾಗಿದೆ ಪಾಪ. ಅವಳು ಸುಸ್ತಾಗಿಬಿಟ್ಟಿದ್ದಾಳೆ, ಅಲ್ಲಿಂದ ಬಂದು ಬಕ್ಕೊಂಡೆ ಎಲ್ಲ ಚುಚ್ಕೊಬಂದ್ಲೆಲ್ಲ, ಹಂಗಾಗಿ ಭಾಳ ಸುಸ್ತಾಗಿಬಿಟ್ಟಿದ್ದಾಳೆ. ನಾನು ಹೇಳ್ತಾ ಇದ್ದೆ, ಅಕ್ಕ ಹಿಂಗೆ ಬಿಡಬೇಡ ನೀನು, ಒಬ್ಬಳೇ ಮಗಳು ಮುದ್ದು ಮಾಡಬೇಡ, ಎಲ್ಲೋಗ್ತಿ ಅಲ್ಲಿ ಕರ್ಕೊಂಡು ಹೋಗು, ಎಲ್ಲ ತೋರಿಸು, ಎಲ್ಲ ಪರಿಚಯ ಮಾಡು, ಇದ್ದಿದ್ದೇ ಅವಳಿಗೆಲ್ಲನೂ ಕಲಿಸ್ಕೊಡು ಅಂತ ಹೇಳ್ತಾ ಇದ್ದೆ. ಇಲ್ಲಿ ನೋಡ್ಬೋದು ಮೋಡ, ಎಷ್ಟು ಮೋಡ ಆಗಿದೆ. ಮೇಘಗಳು ಮಾತ್ರ ದೊಡ್ಡ ದೊಡ್ಡ ಮೇಘಗಳು, ಸುಮ್ಮನೆ ಮಳೆ ಬರೋ ಥರನೇ ಇತ್ತು. ನೋಡಿದ್ರೆ ನಮ್ಮ ಮನೆಯವ್ರು ನೋಡಿದ್ರೆ ಅಲ್ಲಿ ಬೇವಿನ ಮರದ ಕೆಳಗೆ ಹೋಗಿ ಕುತ್ಕೊಂಡಿದ್ರು. ಬಿಸಿಲಂತ ಸ್ವಲ್ಪ ಬಿಸಿಲು ಇತ್ತು. ಇನ್ನೇನು ಹೋಗೋಣ ಬೇಗ ಅಂತ ಹೇಳ್ಬಿಟ್ಟು ಹೊರಡೋಣ. ಹೋಗ್ಬಿಟ್ಟು ಅಲ್ಲಿನ ಮೀನು ಸಿಗ್ತಾವೋ ಇಲ್ಲೋ, ಭಾಳ ಹೊತ್ತಾಯ್ತು. ಬೆಳಗ್ಗೆನೇ ಫೋನ್ ಮಾಡಿದ್ರು ನಾವು ಬರೋದೇ ಲೇಟ್ ಅಂತೇಳಿ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಅವ್ರನ್ನ ನೋಡ್ಕೊಂಡು ಟೈಮ್ ಅಲ್ಲೇ ಸ್ಪೆಂಡ್ ಆಯಿತು. ಮತ್ತೆ ಬಂದ್ವಿ ತೊರೆ ಹತ್ರ. ಇಲ್ಲಿ ನೋಡ್ಬೋದು ನೀವು ನೀರು. ಅದೆಲ್ಲ ತೋರ್ಸೋದು ಬೇಡ, ಇಲ್ಲಿ ಇಷ್ಟು ಮಾತ್ರ ತೋರಿಸೋದು ಬೇಡ ಅಷ್ಟೇ. ಗಾಣ ಹಿಡಿತಾರೆ ನೋಡಿ, ಗಾಣ ತಕ್ಕ ಆಡ ಕಟ್ಟಿಂಗ್ ಅಂತ. ಅಪ್ಪ ಚಪ್ಪಲಿ ಬಿಟ್ಟಾಗ ಓಯ್ ಚಪ್ಪಲಿ ಬಿಟ್ಟಾಗ್ರಿ. ಇಲ್ಲಪ್ಪ ನಾನು ಬರೋಲ್ಲಪ್ಪ, ಇಲ್ಲ ಸ್ವಾಮಿ. ಇಲ್ಲಪ್ಪ ನಾನು ಬರಲ್ಲ, ನೀವು ಹೋಗ್ರಿ, ನಾನು ಬರಲ್ಲ. ಓ ಮುಳ್ಳೈತಪ್ಪ, ಚುಚ್ಕಂತು ಮುಳ್ಳು, ಮುಳ್ಳು ಚುಚ್ಕಂತು. ಇಲ್ಲ ಹೋದ್ ಬರ್ತಾ ಬರ್ತಾ ಜಾಸ್ತಿ ಬರ್ತಾ ಇದಾವೆ ಇಲ್ಲಿ. ಕೊನೆಗೂ ನಮ್ಮ ಮನೆಯವರು ನಮ್ಮ ಅಣ್ಣ ಬಿಡಲಿಲ್ಲ, ಹಂಗೆ ನಿಧಾನಕ್ಕೆ ಬಂದು ಹಂಗೆ ಕರ್ಕೊಂಡು ಹೋಗ್ತಾಯಿದ್ರು. ನೋಡ್ಬೋದು ಎಷ್ಟೊಂದು ಪಾಚಿ ಇದೆ, ಸ್ವಲ್ಪ ಸ್ಲಿಪ್ ಆದರೂ ಮುಗೀತು. ಎಷ್ಟೊಂದು ಜೋರು ಬರ್ತಾಯಿದ್ವಲ್ಲ ನೀರು, ಹಂಗೆ ಕಾಲು ಎಳ್ಕೊಂಡು ಹೋಗೋದು, ಅಷ್ಟು ಫಾಸ್ಟಾಗಿ ಬರ್ತಿದ್ವು. ಇಲ್ಲಿ ಕಲ್ಲು ಹಾಕಿದ್ರಲ್ಲಿ ಅದೇ ನಿಧಾನಕ್ಕೆ ಕಾಲು ಎತ್ಬಿಡ, ನಿಧಾನಕ್ಕೆ ಹಂಗೆ ಹೆಜ್ಜಿಟ್ಕೊತವ ಅಂಥೇಳಿ ನಮ್ಮ ಮನೆಯವ್ರು ಯಾವ ಥರ ಹೆಜ್ಜಿಡ್ತಾರೆ ಅದ್ರ ಮೇಲೆ ಹಂಗೆ ಹೆಜ್ಜಿಟ್ಕೊಂಡು ನಡ್ಕೊಂಡು ಹೋದೆ. ಎಷ್ಟು ಇಲ್ಲಿಂದ ಆ ಕಡೆ ಹೋಗೋಷ್ಟೊತ್ತಿಗೆ ಇಷ್ಟು ದೂರ ನಡ್ಕೊಬಂದ್ವು ಅನ್ನಂಗೆ ಆಗ್ಬಿಡ್ತು. ನೋಡಿ ಪಾಚಿ ಯಾವ ಥರ ಇದೆ ನೋಡಿ. ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಬಂದ್ವಿ ಆಗಲೇ. ನೋಡ್ಬೋದು ಎಷ್ಟು ನೀರು ಹೋಗ್ತಾ ಇದ್ದಾವೆ ಅಂತ. ಈ ಕಡೆ ಎಲ್ಲ ಗಾಣ ಹಾಕಿ ಮೀನು ಹಿಡಿತಾ ಇದ್ದಾರೆ. ಕೆಲವರು ಆಗಲೇ ಫುಲ್ಲು ನಾವು ಹೋಗೋಷ್ಟೊತ್ತಿಗೆ ಸುಮ್ಮನೆ ಮೂಟೆ ಎಲ್ಲ ಮೀನುಗಳೆಲ್ಲ ಇಟ್ಕೊಂಡು ಹೋಗ್ಬಿಟ್ಟಿದ್ರು. ನಮ್ಮದೇ ಲೇಟ್ ಆಯ್ತಲ್ಲ, ಅದಕ್ಕೆ ನಮಗೆ ಜಾಸ್ತಿ ಏನು ಒಂದು ಸ್ವಲ್ಪ ಸಿಕ್ಕಿದ್ದು, ಅಷ್ಟೊಂದೇನು ಸಿಗಲಿಲ್ಲ, ಕಡಿಮೆ ಸಿಕ್ಕು. ಆದರೆ ಎಲ್ಲರಿಗೂ ಆದವು ಸದ್ಯಕ್ಕೆ, ಅಷ್ಟು ಮೀನು ಸಿಕ್ಕಿದ್ವು. ಇಟ್ಕೊಬಂದು ಬಿಡಲಿಲ್ಲ ಕೊನೆಗೂ. ಅದ್ರಲ್ಲಿ ನಾನು ಕೂಡ ಮೀನು ಹಿಡಿಯೋಕ್ಕೆ ಹೆಲ್ಪ್ ಮಾಡಿದೆ. ಆವಾಗ ವೀಡಿಯೋ ತೆಗಿಯೋಕ್ಕಾಗಲಿ, ಯಾರು ಇರಲಿಲ್ಲ ನೀರಲ್ಲಿ ಫುಲ್ಲು, ಅದು ವೀಡಿಯೋ ಮಿಸ್ ಆಯಿತು, ತೆಗಿಯೋಕ್ಕಾಗಲಿಲ್ಲ. ಇಲ್ಲಿ ನೋಡ್ಬೋದು ಮೀನು ಎಷ್ಟು ಚಿಕ್ಕ ಮೀನು, ಬರೀ ಇವೇ ಮೀನು, ಈ ಥರ ಮೀನು ಜಾಸ್ತಿ ಇದ್ದು. ಸುಮ್ಮನೆ ಏನಿಲ್ಲ, ಇವಾಗ ಒಂದು ಸೊಳ್ಳೆ ಪರ್ದ ಹಾಕಿ ಹಿಡಿದ್ಬಿಟ್ರೆ ಎಷ್ಟು ಅವೆಲ್ಲ ಸೊಳ್ಳೆ ಪರ್ದಲ್ಲಿ ಬಂದು ಸಿಗಾಕೋಣ ಅಷ್ಟು ಮೀನು. ಈಗ ಗಾಣ ಹಾಕಿದ್ರೆ ಇದು ದೊಡ್ಡ ದೊಡ್ಡ ಮೀನು ಬೀಳವು, ಇದಕ್ಕೆ ಮಾತ್ರ ಸೊಳ್ಳೆ ಪರ್ದಕ್ಕೇನೆ ಈ ಮೀನು ಬೀಳ್ತಾಯಿದ್ವು. ನೋಡ್ಬೋದು ಎಷ್ಟು ಚೆನ್ನಾಗಿ ಇದ್ದಾವೆ ಅಂತ ಮೀನು.
ಕಾಣಿಸ್ತಾ ಇದೆ ಅನಿಸುತ್ತೆ. ಬಿಸಿಲಲ್ವಾ ಕ್ಯಾಮ್ರಾ ಸರಿಯಾಗಿ ಹಿಡಿಯುತ್ತಿಲ್ಲ ಅಂತ ನೋಡಿದ್ವಿ. ಬಟ್ ಮನೆಗೆ ಬಂದಮೇಲೆ ನೋಡಿದಾಗ ಪರವಾಗಿರಲಿಲ್ಲ, ಸ್ವಲ್ಪ ಕಾಣಿಸ್ತಾ ಇದ್ವಿ ವೀಡಿಯೋದಲ್ಲಿ. ಒಂಥರ ನೋಡಿದ್ದು ಖುಷಿ ಆಯಿತು. ನೋಡ್ಬೋದು ನೀರು ಫಾಸ್ಟಾಗಿ ಹೋಗ್ತಾ ಇದ್ದಾವೆ. ನೆಕ್ಸ್ಟ್ ಎಲ್ಲ ಇಟ್ಕೊಂಡು ಬಂದುಬಿಟ್ವಿ ಮನೆಗೆ. ನೋಡ್ಬೋದು ಇಷ್ಟು ಮೀನು ಸಿಕ್ಕಿದ್ವು. ಬಿಡಲಿಲ್ಲ, ಕೊನೆಗೂ ಮೊಬೈಲು ಮತ್ತು ಇದು ಬೈಕಲ್ಲಿ ಇಟ್ಬಿಟ್ಟು ಲಾಕ್ ಮಾಡಿ ನಾನು ನಮ್ಮ ಅಣ್ಣ ನಮ್ಮ ಮನೆಯವ್ರು 3 ಜನನೇ ಸೊಳ್ಳೆ ಪರದೆ ಎಲ್ಲ ಹಾಕ್ಬಿಟ್ಟು ನಾನು ಎಲ್ಪ್ ಮಾಡಿದೆ. ಹಿಡಿದ್ವಿ, ಎಷ್ಟು ಸಿಗ್ತಾವೋ ಅಷ್ಟು ಹಿಡಿದ್ಬಿಟ್ಟು ತಗೊಂಬಂದೆ ಮನೆಗೆ. ಈ ಥರ ಸಿಕ್ಕು. ಮತ್ತು ಚಿಕ್ಕ ಚಿಕ್ಕ ಮೀನು ಭಾಳ ಸಿಕ್ಕಿದ್ವು. ಸ್ವಲ್ಪ ಬೇರೆಯವ್ರಿಗೆ ಕೊಟ್ವಿ, ಸ್ವಲ್ಪ ದೊಡ್ಡವಿರೋವೆಲ್ಲ ನಾವೇ ತೊಗೊಂಡ್ವಿ. ಮತ್ತು ಚಿಕ್ಕಮ್ಮ ನಮ್ಮ ಅಣ್ಣ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಅವಾಗ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಸಂಜೆನೇ ಆಗಿಬಿಡ್ತು. ಮಳೆ ಅಂತೂ ಸಿಕ್ಕಾಬಟ್ಟೆ, ಮಳೆ ಅಂತೂ ಫುಲ್ಲು ಮಳೆ ಬಂದುಬಿಡ್ತು. ಸುಮ್ಮನೆ ಎಲ್ಲ ಕ್ಲೀನ್ ಮಾಡಿ ಒಳಗೆ ತಗೊಂಡೋಗೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಸದ್ಯ ಇಲ್ಲಿಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.